ಪ್ರೈಸ್ ಲಾರ್ಡ್. ಕರ್ತನ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಕುಟುಂಬ ಎನ್ನುವಂಥ ಈ ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಇವಾಗ ಬಂದಿರುವಂಥ ಸಮಯ 2023ರ ಕೊನೆಯ ಗಳಿಗೆಯಲ್ಲಿದ್ದೇವೆ. ನಾವು ಹೊಸ ವರ್ಷಕ್ಕೆ ಕಾಲ್ನಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಈ ದಿನಗಳಲ್ಲಿ ನಾನು ಆಲಿಸ್ತಿರುವಂತಹ ಎಲ್ಲ ನನ್ನ ಕುಟುಂಬದವರಿಗೆ ಹೇಳುವಂಥ ಒಂದೇ ಒಂದು ಕಾರ್ಯ, ಯಾವತ್ತೂ ನಾವು ಮರೀದೇ ಇರೋ ಒಂದು ಕಾರ್ಯ, ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ಟಾರ್ಗೆಟ್ ಸೆಟ್ಟಿಂಗ್ 2024. ಇವತ್ತು ಫ್ಯಾಮಿಲಿಯಾಗಿ ನೀವೊಂದು ಟಾರ್ಗೆಟನ್ನು ನೀವು ರೀಚ್ ಆಗಬೇಕು. 2024 ಈ ವರ್ಷ ಕುಟುಂಬವನ್ನು ಕಟ್ಟುವ ವರ್ಷವಾಗಬೇಕು. ಕುಟುಂಬದಲ್ಲಿರುವಂತಹ ಎಲ್ಲ ಬಿರುಕುಗಳು, ಸಂಬಂಧದೊಳಗಡೆ ಇರುವಂತಹ ಎಲ್ಲ ಕಹಿಗಳನ್ನು ತೆಗೆದುಹಾಕಿ ಎಲ್ಲವನ್ನ ಕ್ರಿಸ್ತನ ಬೋಧನೆಯ ಅಡಿಯಲ್ಲಿ, ಕ್ರಿಸ್ತನ ಸ್ವಭಾವದ ಅಡಿಯಲ್ಲಿ ತಿರುಗಿ ಕಟ್ಟುವಂಥ ವರ್ಷವಾಗಿರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಮತ್ತು ನಮ್ಮ ಬೆರಾಕಾದ ಟೀಮಿನ ಒಂದೇ ಒಂದು ಉದ್ದೇಶ ಏನೆಂದರೆ ಮೇಕ್ ದ ಫ್ಯಾಮಿಲಿ ಸ್ಟ್ರಾಂಗ್. ಈ 2024ನಲ್ಲಿ ನಮ್ಮ ಎಲ್ಲ ಕುಟುಂಬಗಳು ಸ್ಟ್ರಾಂಗ್ ಆಗಿ ಬೆಳಿಬೇಕು. ನಾನು ಯಾವಾಗಲೂ ಹೇಳ್ತೇನೆ, ಸ್ಟ್ರಾಂಗ್ ಫ್ಯಾಮಿಲಿ ಕ್ಯಾನ್ ಕಾಂಟ್ರಿಬ್ಯೂಟ್ ಎ ಸ್ಟ್ರಾಂಗ್ ಚರ್ಚ್. ಹಾಗಾಗಿ ಒಂದು ಒಳ್ಳೆ ಬಲವಾದಂತಹ ಸಮಾಜ, ಒಂದು ಚರ್ಚ್ ಉಂಟಾಗಬೇಕಂದ್ರೆ ಅದಕ್ಕೆ ಆರೋಗ್ಯಕರವಾದಂಥ ಕುಟುಂಬಗಳು ಬೇಕಂತೆ. ಹಾಗಾದರೆ ಪ್ರಿಯರೇ, ಟಾರ್ಗೆಟ್ ಸೆಟ್ಟಿಂಗ್ 2024ಗೆ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಅದಕ್ಕೂ ಮುನ್ನ ವಿಷಯದಲ್ಲೂ ಬಹಳ ಏಟನ್ನು ತಿಂದಿದಂಥ ವರ್ಷವಾಗಿದ್ದಿರಬಹುದು. ಆದರೆ ನಿಮಗೊಂದು ವಿಷಯ ಏನಂದರೆ, ಈ ನಿಮಿಷದವರೆಗೂ, ಕೊನೆಯ ನಿಮಿಷದವರೆಗೂ ನಿಮ್ಮ ಕುಟುಂಬವನ್ನು ಬಿದ್ದು ಹೋಗ್ಲಿಕ್ಕೋ ಒಡೆದು ಹೋಗ್ಲಿಕ್ಕೋ ಬಿಡದೆ ಇದುವರೆಗೂ ನಡೆಸಿದ ನಿಮ್ಮ ಕುಟುಂಬದ ನಾಯಕನಾದ ಯೇಸುವಿಗೆ ನೀವು ಸ್ತೋತ್ರ ಹೇಳಬೇಕು. ಹೌದು ಪ್ರಿಯರೇ, ಇವತ್ತು ನಾನಾಗಲಿ ನೀವಾಗಲಿ ನಿಂತಿದ್ದೀವಿ ಅಂದರೆ ಆತನ ಶುದ್ಧ ಕೃಪೆ. ಆತನ ಕೃಪೆ ಇಲ್ಲ ಅಂದರೆ ನಾವು ಖಂಡಿತವಾಗ್ಲೂ ಈ ರೀತಿಯಾಗಿ ನಾವು ಜೀವಿಸ್ತಾ ಇರಲಿಲ್ಲ. ಹಾಗಾದರೆ ಪ್ರಿಯರೇ, ನಾವು ನೋಡೋಣ ಇವತ್ತು ಗ್ರೇಸ್ ಇನ್ ದ ಫ್ಯಾಮಿಲಿ. ನಮಗೆ ಟಾರ್ಗೆಟ್ ಸೆಟ್ಟಿಂಗ್ ಕೂಡ ಬೇಕು. ಕಳೆದ ಸತಿ ನಾವು ಏನೆಲ್ಲೋ ಒಂದು ಹೊಸ ಒಂದು ಯೋಜನೆಗಳನ್ನ ಇಟ್ಟು 23ನ ಸ್ಟಾರ್ಟ್ ಮಾಡೋದು, ಆದರೆ ಯಾವುದು ರೀಚ್ ಆಗಲಿಕ್ಕಾಗಲಿಲ್ಲ. ಆದರೆ 24ಅಲ್ಲಿ ನೀವು ಈಗ ಟಾರ್ಗೆಟ್, ನಿಮ್ಮ ಫ್ಯಾಮಿಲಿ ಟಾರ್ಗೆಟಿಂಗ್ ನೀವು ಸೆಟ್ ಮಾಡಿದ್ರೆ, ನನಗೊಂದು ನಿರೀಕ್ಷೆ ಏನಿದೆ ಅಂದರೆ 23 ಥರ ನೀವು ಒಬ್ಬರೇ ಇರೋದಿಲ್ಲ, ನಿಮ್ಮ ಜೊತೆಗೆ ದೇವರ ಕೃಪೆ ಇರುತ್ತೆ. ಸೊ ಹಾಗಾದರೆ ನಾನು ಹೇಳ್ತಾ ಇದ್ದೀನಿ, 2024ಅಲ್ಲಿ ನಮಗೆ ಒಂದು ಗ್ರೇಸ್ ಇನ್ ದ ಫ್ಯಾಮಿಲಿ, ನಮ್ಮ ಕುಟುಂಬದಲ್ಲಿ ಒಂದು ಕೃಪೆ ಬೇಕು. ನಾನು ನಿಮಗೆ ಮೊದಲೇ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ. ನಾನು ಗ್ರೇಸ್ ಪ್ರೀಚರ್ ಅಲ್ಲ, ಆದರೆ ನಾನು ಗ್ರೇಸನ್ನು ಹೆಚ್ಚಾಗಿ ಕೃಪೆಯನ್ನು ಕೇಳುವಳಾಗಿದ್ದೇನೆ. ಸೊ ಕೃಪೆ ನಮಗೆ ನಮ್ಮನ್ನು ಸಹಾಯ ಮಾಡುವಂಥ ಒಂದು ಸಬ್ಸ್ಟೆನ್ಸ್ ಆಗಿದೆ, ವಿನಃ ಕೃಪೆಯೇ ಎಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗಾದರೆ ನಮ್ಮ ಈ 2024ಅಲ್ಲಿ ಕೆಲವೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬ ರೆಸ್ಟೋರ್ ಆಗಬೇಕು, ನಮ್ಮ ಕುಟುಂಬ ಸೇವ್ ಆಗಬೇಕು, ನಮ್ಮ ಕುಟುಂಬ ಸ್ಟ್ರಾಂಗ್ ಆಗಬೇಕಂತ ಹೇಳಿದ್ರೆ, ನಮ್ಮ ಕುಟುಂಬದಲ್ಲಿ ಅನೇಕ ಆಶೀರ್ವಾದ ಬರಬೇಕಾದ್ರೆ ಮೊದಲನೇ ಕಾರ್ಯ, ನಮ್ಮ ಕುಟುಂಬದಲ್ಲಿ ಹೆಚ್ಚಾದ ಗ್ರೇಸ್, ದ ಮೋರ್ ಗ್ರೇಸ್ ಇನ್ ಅ ಫ್ಯಾಮಿಲಿ. ಹಾಗಾದರೆ ಸಿಸ್ಟರ್, ಈ ಗ್ರೇಸ್ ಅಂದ್ರೆ ಏನು? ನಾನು ಕಳೆದ 1 ತಿಂಗಳಿಂದ ನಮ್ಮ ಸಭೆಯಲ್ಲಿ, ಬ್ರದರ್ಸ್ ಮೀಟಿಂಗಲ್ಲಿ, ಸಿಸ್ಟರ್ಸ್ ಮೀಟಿಂಗಲ್ಲಿ ಎಲ್ಲ ಜನರಲ್ ಆಗಿ ಹೇಳುವಂಥ ಒಂದು ಕಾರ್ಯ ಗ್ರೇಸ್ ಆಫ್ ಗಾಡ್ ಬಗ್ಗೆ. ಸೊ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಕೃಪೆ ಏನು ಅಂದರೆ, ಇದು ದೇವರಿಂದ ಬರೋ ಒಂದು ಫೇವರ್. ಇಟ್ಸ್ ಎ ಫೇವರ್ ಆಫ್ ಗಾಡ್. ಇಟ್ಸ್ ಎ ಫ್ರೀ ಆ್ಯಂಡ್ ಸ್ಪಾಂಟೇನಿಯಸ್ ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್ ಎಂಬುದಾಗಿ ಹೇಳ್ತೇವೆ. ಅಂದರೆ ಸ್ವಾಭಾವಿಕವಾದ, ಉಚಿತವಾದಂತಹ, ಅರ್ಹತೆ ಇಲ್ಲದ ಒಂದು ವ್ಯಕ್ತಿಗೆ ಕೊಡಲ್ಪಟ್ಟ ಒಂದು ದೈವಿಕವಾದ ದಾನವೇ ಕೃಪೆ. ಹಾಗಾದರೆ ಈ ಕೃಪೆ ಏನು ಮಾಡುತ್ತೆ? ನಮ್ಮ ಕೈಯಲ್ಲಿ ಆಗದೇ ಇರೋದನ್ನು ಮಾಡಿ ಮುಗಿಸೋದೇ ಕೃಪೆ. ನಮಗೆ ಕಷ್ಟವಾದುದನ್ನು, ನಮಗೆ ಜಯಿಸಲಿಕ್ಕೆ ಆಗದನ್ನು ಮಾಡಿ ಮುಗಿಸ್ಲಿಕ್ಕೆ, ಆ ಟಾಸ್ಕನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮಗೆ ಎಕ್ಸ್ಟ್ರಾ ಎನರ್ಜಿಯನ್ನು ಕೊಡೋದೇ ಈ ಕೃಪೆ ಆಗಿದೆ. ಈ ಕೃಪೆ ನಮ್ಮನ್ನು ಬಿದ್ದು ಹೋಗದಂತೆ ದೇವರ ಸಾನ್ನಿಧ್ಯದಲ್ಲಿ ನಿಲ್ಲಿಸೋದಾಗಿದೆ. ಹಾಗಾದರೆ ಪ್ರಿಯರೇ, ಈ ಒಂದು ಕೃಪೆ, ಇಷ್ಟೊಂದು ಶಕ್ತಿ ಇರುವ ಕೃಪೆ, ದೇವರ ಕೃಪೆ ಉಳ್ಳವರು ಧನ್ಯರೆಂಬುದಾಗಿ ನೋಡ್ತೇವೆ. ಸೊ ಒಂದು ವಾಕ್ಯ ಹೇಳ್ತಾ ಇದೆ ಕೀರ್ತನೆಯಲ್ಲಿ, ದೇವರ ಒಂದು ದಯೆ ಏನಿದೆ ಅದೊಂದು ಬುರುಜಾಗಿ ನಮ್ಮ ಮುಂದೆ ನಿಂತಿದೆ. ಇಟ್ಸ್ ಲೈಕ್ ಶೀಲ್ಡ್ ವಿಚ್ ಕವರ್ಸ್ ಅಸ್. ಸೊ ಹಾಗಾದರೆ ಪ್ರಿಯರೇ, ಈ ಒಂದು ಕೃಪೆ ನಮ್ಮ ಕುಟುಂಬಕ್ಕೆ ಬಹಳ ಅಗತ್ಯ. ನಿಮಗೆ ಗೊತ್ತಿದೆಯಾ, ಈ ದಿನಮಾನಗಳಲ್ಲಿ ಒಂದು ಕುಟುಂಬ ನೆಲೆ ನಿಲ್ಲೋದು ಬಹಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಅತ್ಯಾಧುನಿಕವಾದಂಥ ಯಂತ್ರಗಳು, ನಮ್ಮ ಮೊಬೈಲು, ನಮ್ಮ ಸೋಷಿಯಲ್ ಮೀಡಿಯಾಗಳು ನಮ್ಮನ್ನು ಬಹಳ ದೂರವಾಗಿ ತಗೊಂಡೋಗಿದೆ. ರಿಯಾಲಿಟಿನೇ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿರೋದು ರೀಲ್ಸ್ಗಳು ಗೊತ್ತಿದೆ. ಅನೇಕ ಆಕರ್ಷಣೆಗೊಳಗಾಗಿದ್ದಾರೆ. ಎಸ್ಪೆಷಲಿ ನಮ್ಮ ನ್ಯೂ ಜೆನ್ಸ್ ಫ್ಯಾಮಿಲೀಸ್ ತುಂಬಾ
ಕಷ್ಟದಲ್ಲಿದೆ. ಹಾಗಾದರೆ ನನ್ನ ಆಲಿಸ್ತಿರುವಂತಹ ತಂದೆ ತಾಯಿಗಳು, ಯುವಕ ಯುವತಿಯರು ಬಹಳ ಎಚ್ಚರಿಕೆಯಾಗಿರಬೇಕು. ನಮ್ಮ ಜೀವಿತ, ನಮ್ಮ ಕುಟುಂಬದ ಜೀವಿತ ನಾಶಕ್ಕಿರೋದಲ್ಲ, ಅನೇಕರಿಗೆ ನಾವು ಮಾದರಿಯಾಗಿರುವ ಕುಟುಂಬವಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ನಾನು ಇಷ್ಟೊತ್ತು ಕೃಪೆ ಬಗ್ಗೆ ಹೇಳಿದೆ. ಹಾಗಾದರೆ ಈ ಕೃಪೆ ನಮ್ಮ ಕುಟುಂಬದಲ್ಲಿ ಏನೆಲ್ಲ ಮಾಡುತ್ತೆ? ನಮ್ಮ ಕುಟುಂಬದ ಸಂಬಂಧಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿಕ್ಕೆ ಕೃಪೆ ದೊಡ್ಡ ಕಾರಣ. ಈ ಕೃಪೆ ಹೇಗೆ ಮಾಡುತ್ತೆ ಅಂದರೆ ಸಂಬಂಧಗಳನ್ನು ಜೋಡಿಸುವ ಕೊಂಡಿಯಾಗಿ ನಿಲ್ಲುತ್ತೆ. ಸೊ ಒಂದೊಂದು ಸರಿ ನಾವು ಅಂದ್ಕೊಳ್ತೀವಿ ನಮ್ಮ ಸಾಮರ್ಥ್ಯ, ನಮ್ಮ ಬಲ ಅಂತ. ಈಗ ಫಾರ್ ಎಕ್ಸಾಂಪಲ್, ನಾನು ಮನೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಬಹಳ ಟೆನ್ಷನಾಗಿ ಜೋರಾಗಿ ಮಾತನಾಡಿ ದೊಡ್ಡದಾಗಿ ಗಲಾಟೆ ಮಾಡ್ತಿದ್ದೀನಿ ಅಂದರೆ ನನ್ನ ಹಸ್ಬೆಂಡ್ ಆ ಸಮಯದಲ್ಲಿ ಮೌನವಾಗಿರ್ತಾರೆ. ನನಗೆ ಆಶ್ಚರ್ಯ ಆಗೋಗುತ್ತೆ, ಏನು ಮೌನವಾಗಿದ್ದಾರೆ, ಸುಮಾರು ಹೊತ್ತು ಮಾತಾಡಿ ನಾನು ಸುಮ್ಮನೆ ಆಗ್ತೀನಿ, ಪ್ರಾಬ್ಲಮ್ ಅಲ್ಲೇ ನಿಂತೋಗುತ್ತೆ. ಸೊ ನಾನು ನಿಮ್ಗೆ ಹೇಳ್ತಾ ಇರೋದು, ಇಟ್ಸ್ ಕಾಲ್ಡ್ ಗ್ರೇಸ್ ಆಫ್ ಗಾಡ್. ಒಬ್ಬರನ್ನ ಸಹಿಸಿಕೊಳ್ಳಿಕ್ಕೆ ಒಬ್ಬರ ಮೇಲೆ ಒಂದು ಕೃಪೆ ಸುರಿಯಲ್ಪಡುತ್ತೆ, ಅದು ದೇವರು ಸುರಿಸೋದಾಗಿದೆ. ಯಾವ ಕುಟುಂಬ? ದೇವರನ್ನ ಹತ್ತುಕೊಳ್ಳುವ ಕುಟುಂಬ. ಇದನ್ನು ನಾವು ಮರಿಬಾರ್ದು. ಎಲ್ಲ ಕುಟುಂಬಕ್ಕೂ ಗ್ರೇಸ್ ಆಫ್ ಗಾಡ್ ಇಲ್ಲ. ಯಾರೋ ಮೂರು ಹುರಿಯ ಹಗ್ಗ, ಮೂರನೇ ವ್ಯಕ್ತಿಯಾಗಿ ಯಾವುದೆಲ್ಲ ಕುಟುಂಬದಲ್ಲಿ ದೇವರಿದ್ದಾರೋ, ಇಬ್ಬರ ಮಧ್ಯದಲ್ಲಿ ಮೂರನೆಯವರಾಗಿದ್ದಾರೋ ಆ ಕುಟುಂಬಕ್ಕೆ ಮಾತ್ರ ಗ್ರೇಸ್ ಆಫ್ ಗಾಡ್ ಕೊಡಲ್ಪಡುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಹೇಗೆ ದಾಟ್ದೋ ಗೊತ್ತಿಲ್ಲ, ಹೇಗೆ ಹಣ ಬಂತು ಗೊತ್ತಿಲ್ಲ, ಹೇಗೆ ಬಾಡಿಗೆ ಕಟ್ಟದೋ ಗೊತ್ತಿಲ್ಲ, ಹೇಗೆ ಸಾಲ ತೀರಿಸ್ದೋ ಗೊತ್ತಿಲ್ಲ, ಹೇಗೆ ಸ್ಕೂಲ್ ಫೀಸ್ ಕಟ್ಟದೋ ಗೊತ್ತಿಲ್ಲ. ಬಟ್ ನಮ್ಗೆ ಗೊತ್ತು ನಮ್ಮ ಟಾರ್ಗೆಟ್ ರೀಚ್ ಆಗಿದೆ. ಹೇಗೆ ಸಾಧ್ಯ ಆಗ್ತಿದೆ ಪ್ರಿಯರೇ? ಇಟ್ಸ್ ಅ ಗ್ರೇಸ್. ನಮ್ಮ ಕುಟುಂಬದ ಮೇಲೆ ದೇವರು ಸುರಿಸಿದಂತಹ ಈ ದೊಡ್ಡ ಕರುಣೆ ಅಥವಾ ಕೃಪೆ. ಹಾಗಾದರೆ ಈ ಕೃಪೆಯನ್ನು ಹೇಗೆ ಸಂಪಾದಿಸ್ಕೊಳ್ಬೇಕಂತ ಕೇಳಿದ್ರೆ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಅರಿವಿಲ್ಲ. ಬಿಕಾಸ್ ಸತ್ಯವೇದ ಹೇಳುತ್ತೆ, ಯಾರ ಮೇಲೆ ದೇವರು ಕರುಣೆಯನ್ನು ತೋರಿಸ್ತಾರೋ ಅವರ ಮೇಲೆ ದೇವರು ಕರುಣೆಯನ್ನು ತೋರಿಸ್ಬಹುದು. ಸೊ ಅದು ಇಟ್ಸ್ ಆಲ್ ಅಬೌಟ್ ಗಾಡ್ಸ್ ಡಿಸೈರ್, ದೇವರ ಆಸೆ. ದೇವರು ಯಾಕೋಬನನ್ನು ಚೂಸ್ ಮಾಡಿದ್ರು, ಏಸಾವನನ್ನು ರಿಜೆಕ್ಟ್ ಮಾಡಿದ್ರು. ದೇವರು ಹೇಬೆಲನ್ನ ಕಾಣಿಕೆಯನ್ನು ಮೆಚ್ಕೊಂಡ್ರು, ಕಾಯಿನನ ಕಾಣಿಕೆಯನ್ನು ತಿರಸ್ಕರಿಸಿದ್ರು. ಅದು ದೇವರ ಚಾಯ್ಸ್. ಹಾಗಾಗಿ ದೇವರು ಯಾರ ಮೇಲೆ ಕರುಣೆ ಹಾಕ್ತಾರೋ, ಯಾರ ಮೇಲೆ ಕೃಪೆ ತೋರಿಸ್ತಾರೋ ಗೊತ್ತಿಲ್ಲ. ಕೃಪೆಯನ್ನು ಸಂಪಾದನೆ ಮಾಡಲಿಕ್ಕೆ ಇಲ್ಲದಿದ್ರು ನಮ್ಮ ಮೇಲಿರುವಂಥ ಕೃಪೆಯನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗಾದರೆ ಪ್ರಿಯರೇ, ಈ ಸಾರಿ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಮೊದಲನೇದಾಗಿ ಕೇಳ್ರಿ, ದೊಡ್ಡದಾಗಿ ಬರೆದಿಡ್ರಿ, 2024 ಐ ನೀಡ್ ಮೋರ್ ಗ್ರೇಸ್. ದೇವರೇ, ನಿನ್ನ ಹೆಚ್ಚಾದ ಕೃಪೆಯಿಂದ ನಮ್ಮ ಕುಟುಂಬವನ್ನು ನೀನು ತುಂಬಿಸು ಎಂಬುದಾಗಿ. ನಮ್ಮ ಹಣ ಬೇಕೋ, ಜನ ಬೇಕೋ, ಅಥವಾ ಐಶ್ವರ್ಯ ಬೇಕೋ, ನೆಲ ಬೇಕೋ, ವೆಹಿಕಲ್ ಬೇಕೋ, ಸೆಕೆಂಡರಿ. ನಮಗೆ ಫಸ್ಟ್ ಥಿಂಗ್ ಗ್ರೇಸ್ ಆಫ್ ಗಾಡ್ ಬೇಕು. 1,00,000 ಸ್ಯಾಲ್ರಿ ಇದ್ದರೂ ಕೂಡ ದೇವ್ರ ಕೃಪೆ ಇಲ್ಲ ಅಂದರೆ ನಮಗೆ ಬದುಕಲಿಕ್ಕಾಗೋದಿಲ್ಲ. ಯಾರಿಗೊತ್ತು, 1,00,000 ಸ್ಯಾಲ್ರಿ ಇರೋರಿಗೆ 2,00,000 ಖರ್ಚು ಬಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಇಲ್ಲ 4,00,000 ಖರ್ಚು ಬಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಒಂದು ಆಕ್ಸಿಡೆಂಟ್, ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಏನೋ ಒಂದು ಪ್ರಾಬ್ಲಮ್ ಸಾಕು ನಮ್ಮೆಲ್ಲರ ಹಣಗಳು ಹೋಗ್ಲಿಕ್ಕೆ. ಹಾಗಾದರೆ ಪ್ರಿಯರೇ, ನಿಜವಾಗ್ಲೂ ಹೇಳಬೇಕಾದ್ರೆ ಇಟ್ಸ್ ಆಲ್ ಅಬೌಟ್ ದ ಗ್ರೇಸ್. ಹಾಗಾದರೆ ಒಬ್ಬರೊಬ್ಬರು ನೀವು ಕೇಳಬೇಕಾಯ್ತು, ಮೊದಲನೇ ಕಾರ್ಯ, ದೇವರೇ ನನ್ನ ಕುಟುಂಬದಲ್ಲಿ, ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಹೆಂಡತಿ ಗಂಡನ ಮೇಲೆ ನಿನ್ನ ಕೃಪೆ ಧಾರಾಳವಾಗಿ ಸುರಿಯಲಿ. ಹಾಗಾದರೆ 2024 ಟಾರ್ಗೆಟನ್ನು ಸೆಟ್ ಮಾಡಿರಿ. ಆ ಟಾರ್ಗೆಟನ್ನು ಸೆಟ್ ಮಾಡೋಕ್ಕೂ ಮುನ್ನ ಒಂದು ಹೆಡ್ಡಿಂಗ್ ಬರೀರಿ, ಗ್ರೇಸ್ ಆಫ್ ಗಾಡ್. ಸೊ ನನ್ನ ಕುಟುಂಬದ ಮೇಲೆ ಹೆಚ್ಚಾದ ಕೃಪೆ ಸುರಿಯಲ್ಪಡಲಿ. ಸೊ ಕೆಳಗಡೆ ಬರ್ಕೊಂಡು ಹೋಗ್ರಿ ನಿಮ್ಮ ಎಲ್ಲ ಅಗತ್ಯಗಳು, ನಿಮ್ಮ ಎಲ್ಲ ಏನೆಲ್ಲ ಬೇಕಾಗಿದೆ ಅದನ್ನು. ನೀವು ಆತ್ಮಿಕವಾಗಿ ಹೇಗಿರಬೇಕು, ಅಥವಾ ನಿಮ್ಮ ಮನೆಯಲ್ಲಿ ಸೇವಿಂಗ್ಸ್ ಫೈನಾನ್ಷಿಯಲ್ ಆಗಿ ನೀವು ಹೇಗಿರಬೇಕು, ಹೆಲ್ತಲ್ಲಿ ಹೇಗಿರಬೇಕು, ರಿಲೇಷನ್ಶಿಪ್ ಮ್ಯಾಟ್ರಲ್ಲಿ ಹೇಗಿರಬೇಕು, ಪ್ರತಿ ಒಂದು ಹೋಲಿಸ್ಟಿಕ್ ಅಪ್ರೋಚನ್ನು ತೊಗೊಂಡು ಬನ್ನಿರಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಸೊ ಸ್ವಲ್ಪ ದಿನ ಮಾತ್ರ ನಮ್ಗೆ ಈ ಭೂಮಿ ಮೇಲೆ ಇರೋದು. ಸೊ ಇರೋಷ್ಟು ದಿನ ಕೃಪೆಯನ್ನು ಸಂಪಾದನೆ ಮಾಡಲಿಕ್ಕೋ, ಕೃಪೆಯನ್ನು ಉಳಿಸ್ಕೊಳ್ಳಿಕ್ಕೋ ನಾವು ಪ್ರಯತ್ನ ಪಡೋಣ. ಇವತ್ತು ತಂದೆ ತಾಯಿಗಳಾದ ನಿಮಗೆ ನಾನು ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳಿಗೆ ಏನಾದರೂ ಕೂಡಿಸಿಟ್ಕೊಳ್ತಿದ್ದೀರಾ ಅಂದರೆ ದಟ್ಸ್ ಯುವರ್ ಡೀಡ್ಸ್. ನಿಮ್ಮ ಒಳ್ಳೆಯ ಕಾರ್ಯಗಳು ಕೃಪೆಯನ್ನು ನಿನ್ನ ಮಕ್ಕಳ ಮೇಲೆ ಸುರಿಸುವಂಥದ್ದಾಗಿದೆ ಆಗಿರಬಹುದು, ಗೊತ್ತಿಲ್ಲ. ಇಲ್ಲ ಅಂದರೆ ಕೃಪೆಯನ್ನು ಉಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶಗಳಾಗಿರುತ್ತೆ. ಯಾಕೆ ನಾವು ನಮ್ಮ ಮಕ್ಕಳಿಗೆ ಕೃಪೆಯನ್ನು ಉಳಿಸಿ ಹೋಗಬಾರ್ದು? ನಾಳೆ ನಮ್ಮ ಮಕ್ಕಳ ಕೈಲಿ ಆಗದೇ ಇರೋದನ್ನು ಈ ಕೃಪೆ ಮಾಡಿ ನಿಲ್ಲಿಸುತ್ತೆ. 10 ಜನರ ಮುಂದೆ ಒಂದು ದಯೆ ಇರುವವನನ್ನು ದೇವರ ಮೇಲೆ ಎತ್ತೋರಾಗಿದ್ದಾರೆ. ಗಿದ್ಯೋನ್ ಏನಕ್ಕೂ ಇರಲಿಲ್ಲ, ಭಯ ಪಡುವ ವ್ಯಕ್ತಿ. ಅವನೇನು ಮಾಡ್ತಿದ್ದ ಅಂತ ಹೇಳಿದ್ರೆ, ದ್ರಾಕ್ಷಿ ಗಿಡದ ತೋಟದಲ್ಲಿ ಹೋಗಿ ಆ ಗೋಧಿಯನ್ನು ಒನೀತಿದ್ದ. ಅಂದರೆ ಅವನಿಗೆ ಅಷ್ಟು ಭಯ.
ಆದರೆ ಅವನನ್ನು ದೇವರು ಹಿಡ್ಕೊಂಡು ಬಂದು ಒಂದು ಸೇನೆಗಳ ಒಂದು ನಾಯಕನನ್ನಾಗಿ ಮಾಡಿ ಅವನ ಮೂಲಕ ಶತ್ರುವನ್ನು ಸಂಹರಿಸಿದ್ರು. ಯಾಕೆ ನಮ್ಮ ಮಕ್ಕಳ ಮೇಲೆ ಆ ರೀತಿಯಾದ ಒಂದು ಕೃಪೆ 2024 ಇಳಿದು ಬರಬಾರ್ದು? ಯಾಕೆ ನಮ್ಮ ಕುಟುಂಬದ ಮೇಲೆ ಇಳಿದು ಬರಬಾರ್ದು? ಯಾಕೆ ನಾವು ಜಯಿಸುವ ವರ್ಷಗಳಾಗಿರಬಾರ್ದು? ಯಾಕೆ ನಾವು ಸೋಲ್ಬೇಕು? ಯಾಕೆ ಕಣ್ಣೀರಲ್ಲಿ ಹೋಗ್ಬೇಕು? ಯಾಕೆ ಪ್ರಾಬ್ಲಮ್, ಸಮಸ್ಯೆ, ಯಾವಾಗಲೂ ಎರಡು ಮನಸ್ಸು, ಜಗಳ? ಯಾಕೆ ನಾವು ಅದನ್ನು ಜಯಿಸಬಾರ್ದು? ಹಾಗಾದರೆ ಪ್ರಿಯ ಕುಟುಂಬವೇ, ಗ್ರೇಸ್ ಆಫ್ ಗಾಡನ್ನು ಹತ್ಕೋ. ಇಷ್ಟು ನಾನು ಗ್ರೇಸ್ ಆಫ್ ಗಾಡ್ ಬಗ್ಗೆ ಹೇಳಿದೆ. ಸೊ ಇದರ ಬಗ್ಗೆ ಜಸ್ಟ್ ನಾನು ಹೇಳ್ಕೊಂಡು ಹೋಗ್ತೇನೆ. ಗ್ರೇಸ್ ಆಫ್ ಗಾಡಲ್ಲಿ 3 ರೀತಿಯಾಗಿದೆ. ಸೊ ಒಂದು, ಇಂಡಿವಿಜುವಲ್ ಆಗಿ ಕೊಡಲ್ಪಡುವಂಥ ಗ್ರೇಸ್. ವಾಕ್ಯ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಾಕ್ಯ, ನಿನ್ನ ಬಲಹೀನತೆಯಲ್ಲಿ ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗಿದೆ. ಸೊ ಇಲ್ಲಿ ನೋಡ್ರಿ, ಇದು ಇಂಡಿವಿಜುವಲ್, ಇದು ಒಂದು ವ್ಯಕ್ತಿಗೆ ಸುರಿಯಲ್ಪಟ್ಟಂಥ ಕೃಪೆ. ಅಂದರೆ ಪೌಲನಿಗೆ, ಅಪೊಸ್ತಲನಾದ ಪೌಲನಿಗಿದ್ದ ಬಲಹೀನತೆಯಲ್ಲಿ ದೇವರು ಕೊಟ್ಟಂಥ ಒಂದು ಕೃಪೆ, ಅದನ್ನು ಸಹಿಸ್ಕೊಳ್ಳಿಕ್ಕೆ. ಹಾಗಾದರೆ ವ್ಯಕ್ತಿಗಳಾಗಿರುವ ನೀವು, ಗಂಡ ಆಗಿರಲಿ, ಹೆಂಡತಿ ಆಗಲಿ, ಮಕ್ಕಳಾಗಿರಲಿ, ನೀವು ಯಾರೇ ಆಗಿರಲಿ, ನನ್ನ ಆಲಿಸ್ತಿರೋರು ಅನೇಕರು ನನಗೆ ಕಾಲ್ ಮಾಡ್ತಾರೆ, ನಾನು ಅನಾಥೆ, ನನಗೆ ಯಾರೂ ಇಲ್ಲ, ನನ್ನನ್ನು ಕೇರ್ ಮಾಡೋರು ಇಲ್ಲ ಅಂತ ಬಹಳ ಒಂದು ಕಷ್ಟವಾಗುತ್ತೆ ಈ ಮಾತುಗಳನ್ನ ಕೇಳುವಾಗ. ಅನೇಕರು ಮದುವೆ ವಿಚಾರವಾಗಿ ನೀವು ಫೋನ್ ಮಾಡ್ತೀರಾ. ಸೊ ಪ್ರತಿಯೊಬ್ಬರಿಗೆ ಹೇಳ್ತಿದ್ದೀನಿ, ಯು ನೀಡ್ ಇಂಡಿವಿಜುವಲ್ ಗ್ರೇಸ್. ನೀವು ಇದಕ್ಕೆ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ. ಮೊದಲನೇದಾಗಿ ವೈಯಕ್ತಿಕವಾದಂತಹ ಕೃಪೆ, ನನಗಾಗಿ, ನನ್ನ ವಿಷಯಕ್ಕಾಗಿ, ನಾನು ಪಡುತ್ತಿರುವಂಥ ಈ ಒಂದು ಪ್ರಾಬ್ಲಮ್, ನನ್ನ ಮನೆ ಹಾದು ಹೋಗ್ತಿರುವಂಥ ಪ್ರಾಬ್ಲಮ್, ನನ್ನ ವಿಷಯ, ನಿಮ್ಮನ್ನು ಬಾಧಿಸುವ ಯಾವುದಾದ್ರೂ ವಿಷಯದಲ್ಲಿ ದೇವ್ರೆ ಈ ವಿಷಯದ ಮೇಲೆ ನಿನ್ನ ಕೃಪೆ. ಇಲ್ಲಿ ಪ್ರಾಬ್ಲಮ್ಸ್ ಬರ್ದಿಡ್ರಿ, ದೇವ್ರೆ ಈ ವಿಷಯದ ಮೇಲೆ ನಿನ್ನ ಕೃಪೆ. ಫೈನಾನ್ಸಲ್ ಪ್ರಾಬ್ಲಮ್ ಅನುಭವಿಸ್ತೇನೆ, ನನಗೆ ಯಾರೂ ಇಲ್ಲ, ಅನಾಥತ್ವದಲ್ಲಿದ್ದೇನೆ, ಅಥವಾ ನನ್ನ ಕುಟುಂಬದಲ್ಲಿ ಈ ರೀತಿ ಸಮಸ್ಯೆ ಇದೆ, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ, ಎಲ್ಲ ಬರ್ದಿಟ್ಬಿಟ್ಟು ಹೇಳ್ರಿ, ಇದ್ರ ಮೇಲೆಲ್ಲ ನಿನ್ನ ಕೃಪೆ ವ್ಯಾಪರಿಸಲಿ. ನೋಡ್ರಿ, ಒಂದು ಸಾರಿ ದೇವ್ರ ಕೃಪೆ ಬಂದರೆ ಸಾಕು. ನೋಡ್ರಿ, ದೇವ್ರ ವಾಕ್ಯ ಹೇಳುತ್ತೆ, ಕ್ರಮವಿಲ್ಲದನ್ನು ದೇವರು ಕ್ರಮಪಡಿಸ್ತಾರೆ, ಬರಿದಾದನ್ನು ತುಂಬಿಸ್ತಾರೆ, ಶೂನ್ಯವಾದದನ್ನು ತುಂಬಿಸುವಂಥ ದೇವರು, ಕತ್ತಲೆಯನ್ನು ಬೆಳಕಾಗಿ ಮಾರ್ಪಡಿಸುವ ದೇವರು. ಆ ಕರುಣೆ ನಮ್ಮ ಮೇಲೆ ಇಳಿದು ಬಂದರೆ ನಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ಮಾರ್ಪಡಿಸ್ಲಿಕ್ಕೆ ಸಾಧ್ಯ. ನನ್ನಿಂದ ಸಾಧ್ಯ ಇಲ್ಲ, ನನ್ನ ಮಾತುಗಳಿಂದ ಸಾಧ್ಯ ಇಲ್ಲ. ನಾವು ಕೇಳೋದ್ರಿಂದ, ಕೂರಿಸಿ ಕೇಳೋದ್ರಿಂದನೋ, ಎವಿಡೆನ್ಸ್ ತೋರಿಸೋದ್ರಿಂದಲೋ, ಅಥವಾ ನಾನು ಫೋಟೋ ಹಿಡಿದು ನಾನು ತೋರಿಸ್ತೇನೆ, ನೀವು ಇದು ಮಾಡ್ತಿದ್ದೀರಾ, ನನಗೆ ಹೇಳ್ದೆ ಮಾಡ್ತಿದ್ದೀರಾ, ಏನು ಬೇಕಾದರೂ ನೀವು ಪ್ರೂವ್ ಮಾಡ್ಬೋದು. ಬಟ್ ಯು ಕೆ ನಾಟ್ ಜಾಯಿನ್ ಯುವರ್ ಫ್ಯಾಮಿಲಿ ಬ್ಯಾಕ್. ನಮ್ಮ ಕುಟುಂಬವನ್ನು ತಿರುಗಿ ಕಟ್ಟಲಿಕ್ಕೆ ಕೃಪೆ ಬೇಕು. ಹಾಗಾಗಿ ಪ್ರಿಯರೇ, ಇಂಡಿವಿಜುವಲ್ ಗ್ರೇಸ್ ಪ್ರತಿಯೊಬ್ಬರಿಗೆ ನಾನು ಹೇಳ್ತಾ ಇದ್ದೇನೆ. ಆ್ಯಸ್ ಎ ಹಸ್ಬೆಂಡ್, ಆ್ಯಸ್ ಎ ವೈಫ್, ನೀವು ದಯವಿಟ್ಟು ಕೇಳ್ರಿ, ಗಂಡ ಎನ್ನುವ ನನ್ನ ಮೇಲೆ ಆ ನಿನ್ನ ಕೃಪೆಯನ್ನು ನೀನು ಸುರಿಸು. ಹೇಗೆ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದೋ ಅದೇ ರೀತಿ ನಾನು ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಸಲಿಕ್ಕೆ ನಿನ್ನ ಕೃಪೆ ಕೊಡು. ನೋಡ್ರಿ, ಈ ರೀತಿಯಾಗಿ ಇಂಡಿವಿಜುವಲ್ ಆಗಿ ಕೇಳ್ಕೊಳ್ರಿ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೇನೆ, ಕೃಪೆಯನ್ನು ಕೇಳ್ರಿ. ಇವ್ರನ್ನ ಆತ್ಕೊಳ್ಳೋದನ್ನ ಬಿಡ್ರಿ. ಇವ್ರ ಹತ್ರ ಫೋನ್ ಮಾಡಿ ಅಳೋದನ್ನು ನಿಲ್ಲಿಸ್ಬಿಟ್ಟು, ದೇವರೇ ನನಗೆ ಕೃಪೆ ಕೊಡು, ನನಗೆ ಈ ಪ್ರಾಬ್ಲಮನ್ನು ಆದು ಹೋಗ್ತಿದೆ, ನನಗೆ ಕೃಪೆ ಕೊಡು. ಶರೀರದಲ್ಲಿ ಬಲಹೀನತೆ ಇದೆ, ಕೃಪೆ ಕೊಡು. ಮನಸ್ಸಲ್ಲಿ ಅನೇಕ ಗಾಯಗಳಾಗಿದೆ, ನನ್ನ ನಂಬಿಕೆಯನ್ನು ಕಳ್ಕೊಂಡಿದ್ದೇನೆ, ನನಗೆ ಮೋಸವಾಗಿದೆ, ವಂಚನೆ ಆಗಿದೆ, ನನಗೆ ಕೃಪೆ ಕೊಡು. ಧಾರಾಳವಾಗಿ ದೇವರು ನಿಮಗೆ ಕೃಪೆಯನ್ನು ಕೊಟ್ಟು ನಿಮ್ಮನ್ನು ಮತ್ತೆ ರೆಸ್ಟೋರ್ ಮಾಡ್ತಾರೆ. ಒಂದು ನವೋಮಿ ರೂತನ್ನು ರೆಸ್ಟೋರ್ ಮಾಡಿದ ದೇವರು ಇವತ್ತಿಗೂ ಜನಾಂಗಗಳನ್ನು ಕಟ್ಟಿದಂತಹ ಹೆಸರುಗಳಲ್ಲಿ ಅವರ ಹೆಸರು ಸೇರಿದೆ ಅಲ್ವಾ? ಹಾಗಿದ್ದ ಪಕ್ಷದಲ್ಲಿ ಎಷ್ಟು ಮಾತ್ರ ನೀವು ಕೇಳಿದ್ರೆ, ಹಾಗಾದರೆ ಪ್ರಿಯರೇ, ಕೃಪೆಯನ್ನು ಹತ್ಕೊಳ್ರಿ, ಕೇಳ್ರಿ. ಇಂಡಿವಿಜುವಲ್ ಗ್ರೇಸ್ ನಮ್ಮ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಆಮೆನ್, ಹಲ್ಲೆಲೂಯಾ. ಅದೇ ರೀತಿ ಎರಡನೇದಾಗಿ ಸ್ಯಾಲ್ವೇಷನ್ ಗ್ರೇಸ್, ರಕ್ಷಣೆಗಾಗಿ ಕೊಡಲ್ಪಟ್ಟಿರುವ ಕೃಪೆ. ಯಾರಾದರೂ ಹಸ್ಬೆಂಡ್ಗಳು ರಕ್ಷಣೆ ಹೊಂದಿಲ್ಲ ಅಂದರೆ, ಹೆಂಡತಿ ರಕ್ಷಣೆ ಹೊಂದಿಲ್ಲ ಅಂದರೆ, ಮಕ್ಕಳು ರಕ್ಷಣೆಗೆ ಬಂದಿಲ್ಲ ಅಂದರೆ, ನಾವು ಅವ್ರಿಗಾಗಿ ಉಪವಾಸ ಮಾಡ್ತೀರಿ, ಅದು ನಿಜವಾಗ್ಲೂ ಬೇಕು, ಪ್ರಾರ್ಥನೆ ಮಾಡ್ತೀರಿ, ಬೇಕು. ಅದಕ್ಕೂ ಮಿಗಿಲಾಗಿ ಅಪೊಸ್ತಲನಾದ ಪೌಲನು ನಮಗೆ ಕಳಿಸ್ಕೊಟ್ಟಂಥ ಒಂದು ದೊಡ್ಡ ಮರ್ಮ, ರಹಸ್ಯ ಏನಂದರೆ, ಕೃಪೆಯಿಂದಲೇ ನಂಬಿ ನಾವು ರಕ್ಷಣೆ ಹೊಂದಿದ್ದೇವೆ. ಸೊ ಬರೀ ನಂಬಿಕೆಯಿಂದ ರಕ್ಷಣೆ ಅಲ್ಲ, ಅಲ್ಲಿ ದೇವರ ಕೃಪೆ ಬೇಕು. ಹಾಗಾದರೆ ಯಾರಿಗಾದರೂ ನೀವು ರಕ್ಷಣೆಗಾಗಿ ಪ್ರಾರ್ಥಿಸ್ತಾ ಇದ್ರೆ, 2024 ಒಂದು ಸ್ಯಾಲ್ವೇಷನ್ ಗ್ರೇಸ್ಗಾಗಿ ನೀವು ಪ್ರಾರ್ಥನೆ ಮಾಡ್ರಿ. ಈ ವ್ಯಕ್ತಿ, ದೇವರೇ 24 ಕೃಪೆಯಿಂದ ರಕ್ಷಣೆಗೆ ಬರಲಿ, ನಿನ್ನ ಕೃಪೆಯನ್ನು ಕೊಡು. ದೇವರ ಕೃಪೆ ಅವರ ಹೃದಯದ ಬಾಗಿಲುಗಳನ್ನ, ರಕ್ಷಣೆಯ ಗಂಟುಗಳನ್ನು ಬಿಚ್ಚುವಂಥದ್ದಾಗಿದೆ. ಹಾಗಾದರೆ ಪ್ರಿಯರೇ, ನೀವು ಯಾರಾದರೂ ನಿಮ್ಮ ಕುಟುಂಬದವರಿಗಾಗಿ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಿದ್ರೆ, ದಯವಿಟ್ಟು ಎರಡನೇದು, ರಕ್ಷಣೆಗಾಗಿ ಕೊಡಲ್ಪಟ್ಟ ಕೃಪೆಯನ್ನು ನೀವು ದೇವರ ಹತ್ರ ಕೇಳ್ರಿ. ಆ ಕೃಪೆ
ನಿಮ್ಮ ಕುಟುಂಬವನ್ನು ಕಾದುಕೊಳ್ಳ್ರಿ. ಯಾರು ನರಕಕ್ಕೆ ಹೋಗದಂತೆ ಪ್ರತಿಯೊಬ್ಬರು ದೇವರ ರಾಜ್ಯದಲ್ಲಿ ನೆಲೆ ನಿಲ್ಲುವಂತೆ ಮಾಡಲಿ. ಮೂರನೇ ಕೃಪೆ, ದ ಗ್ರೇಸ್ ಫಾರ್ ಅದರ್ಸ್, ಇನ್ನೊಬ್ಬರಿಗಾಗಿ ಕಾರ್ಯನಿರ್ವಹಿಸುವುದಕ್ಕಾಗಿ ಕೊಡಲ್ಪಟ್ಟಂತಹ ಕೃಪೆ. ನಾವು ಈ ವಾಕ್ಯವನ್ನ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯದಲ್ಲಿ ನೋಡ್ತೇವೆ. ನಾನು ನಿಮಗೋಸ್ಕರ ಕಾರ್ಯನಿರ್ವಹಿಸಲು ನನಗೆ ಕೊಟ್ಟ ಕೃಪೆ ಎಂಬುದಾಗಿ ಹೇಳಲ್ಪಟ್ಟಿದೆ. ನನಗೆ ಕೊಟ್ಟಂತ ಕೃಪೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದ್ರೆ ಪ್ರಿಯರೇ, ಮಿನಿಸ್ಟ್ರಿ ಮಾಡೋರು, ಬೇರೆಯವರಿಗಾಗಿ ಬೇರೆ ಕಡೆ ಹೋಗಿ ನೀವು ಸೇವೆ ಮಾಡೋರು, ಸುವಾರ್ತೆ ಹೇಳೋರು, ಪ್ರತಿಯೊಬ್ಬರು ನೀವು ಇನ್ನೊಬ್ಬರಿಗಾಗಿ ಇನ್ನೊಬ್ಬರ ವಿಷಯಕ್ಕಾಗಿ ಮಾಡ್ತಿದ್ದೀರಾ, ಅದಕ್ಕೂ ಕೃಪೆ ಬೇಕಾಗಿದೆ. ಕೃಪೆಯನ್ನು ಹತ್ಕೊಳ್ರಿ. ಓಕೆ, ನಾನು ಕೃಪೆ ಬಗ್ಗೆ ಜಸ್ಟ್ ನಾನು ಔಟ್ಲೈನನ್ನು ಹೇಳಿದೆ. ಈಗ ನಾವು ವಿಷಯಕ್ಕೆ ಬರೋಣ, ಟಾರ್ಗೆಟ್ ಸೆಟ್ಟಿಂಗ್. ಹಾಗಾದರೆ ಪ್ರಿಯರೇ, ನಾನು ಕೇಳ್ತಾ ಇದ್ದೇನೆ, ನಿಮ್ಮ ಕೈಯಲ್ಲಿ ಆಗದೇ ಇರೋದನ್ನ ಮಾಡಿ ಮುಗಿಸೋದು ಕೃಪೆ ಆಗಿದೆ. ಹಾಗಿದ್ದ ಪಕ್ಷದಲ್ಲಿ ನಿಮಗೇನು ಅಸಾಧ್ಯವೋ ಅದನ್ನು ಸಾಧ್ಯವನ್ನಾಗಿ ಮಾಡೋದು ಕೃಪೆ. ಹಾಗಾದರೆ ದೇವರ ಮಕ್ಕಳೇ, ಪ್ರತಿಯೊಂದು ಕುಟುಂಬ ನೀವು ಕೃಪೆಯನ್ನು ಕಳ್ಕೊಳ್ಬೇಡ್ರಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಹೇಗೆ ಪಡ್ಕೊಳ್ಬೇಕು ಅಂತ. ನಾನು ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನಾವು ಸರಿಯಾಗಿ ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೇ ಕೃಪೆ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ವಾಕ್ಯ ಆ ರೀತಿಯಾಗಿ ಹೇಳ್ತಾ ಇಲ್ಲ. ದೇವರು ಯಾರ ಮೇಲೆ ಕರುಣೆ ತೋರಿಸ್ತಾರೋ ಗೊತ್ತಿಲ್ಲ, ಆದರೆ ಕೃಪೆಯನ್ನು ಉಳಿಸ್ಕೊಡೋ ರೀತಿಯನ್ನು ಹೇಳ್ಕೊಡ್ತಾನೆ. ನೋಡ್ರಿ, ದೇವರೊಂದಿಗೆ ನಾವು ಬೇರೆ ಆದರೆ, ದೇವರ ರಿಲೇಷನ್ಶಿಪ್ಪನ್ನು ಬಿಟ್ಟರೆ, ದೇವರು ನಮ್ಮ ಕುಟುಂಬದಲ್ಲಿ ಇಲ್ಲ ಅಂದರೆ, ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ ಅಂದರೆ ಕೃಪೆ ನಮ್ಮಿಂದ ಸೋತು ಹೋಗುತ್ತೆ. ಕೃಪೆ ನಮ್ಮನ್ನು ಬಿಟ್ಟು ಹೋಗುತ್ತೆ. ಕೃಪೆನ ನಾವು ನಷ್ಟಪಟ್ಕೊಳ್ತೇವೆ. ಆದ್ದರಿಂದ ಪ್ರಿಯರೇ, ದೇವರೊಂದಿಗೆ ನಮ್ಗೆ ಒಳ್ಳೆ ಐಕ್ಯತೆ, ಒಳ್ಳೆ ಸಂಬಂಧ, ಪ್ರಾರ್ಥನೆ, ವಾಕ್ಯ ನಮಗಿರಬೇಕು. ಎರಡನೇದಾಗಿ ಸಭೆಯೊಂದಿಗೆ ಒಳ್ಳೆ ಒಂದು ಐಕ್ಯತೆ, ಸಭಾಪಾಲಕರೊಂದಿಗೆ ಒಳ್ಳೆ ಒಂದು ಫೆಲೋಶಿಪ್, ಸಭೆಯವರೊಂದಿಗೆ ಒಳ್ಳೆ ಒಂದು ವಿಚಾರ ವಿನಿಮಯಗಳು, ಪ್ರಾರ್ಥನೆ, ಈ ರೀತಿಯಾದ ಒಳ್ಳೆ ರಿಲೇಶನ್ಶಿಪ್ಪನ್ನು ನೀವು ಎಸ್ಟಾಬ್ಲಿಷ್ ಮಾಡ್ಕೊಂಡು ಬಂದ್ರಿ, ಅಲ್ಲೊಂದು ದೊಡ್ಡ ಕೃಪೆ ನಿಮ್ಮನ್ನು ಆವರಿಸ್ಕೊಳ್ತದೆ. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ದೇವರ ಚಿತ್ತಕ್ಕೆ ವಿರೋಧವಾದ ಯಾವುದೇ ಕಾರ್ಯಗಳನ್ನು ಮಾಡದಂತೆ, ದೇವರ ಚಿತ್ತಕ್ಕೆ ವಿರೋಧವಾದ ಕಾರ್ಯಗಳು ನಮ್ಮ ಮನೆಯಲ್ಲಿ ಇರದಂತೆ ನೋಡ್ಕೊಳ್ರಿ. ಇಲ್ಲಾಂದರೆ ಕೃಪೆ ನಮ್ಮಿಂದ ನಷ್ಟ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ನೆಗೆಟಿವ್ ಥಾಟ್ಸ್ಗಳು, ನೆಗೆಟಿವ್ ವರ್ಡ್ಸ್ಗಳು, ಮಾತನಾಡುವಂಥ ಕಾರ್ಯಗಳು ಕೃಪೆಯನ್ನು ನಮ್ಮಿಂದ ಸೋರುವಂತೆ ಮಾಡುತ್ತೆ. ಹೌದು ಪ್ರಿಯರೇ, ನಾನೀಗ ಮಾತನಾಡೋ ವಿಷಯ ನಮ್ಮ ಮಾತುಗಳು, ಸ್ಪೆಷಲಿ ಗಂಡ ಹೆಂಡತಿಯರು ನಡುವೆ ಒಬ್ಬರನ್ನೊಬ್ಬರನ್ನ ಕೀಳಾಗಿ ಮಾತಾಡೋದು, ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದು, ನೆಗೆಟಿವ್ ಆಗಿ ಮಾತಾಡೋದು, ಅಹಂಕಾರವಾಗಿ ಮಾತನಾಡೋದು, ದುರಾಂಕಾರದಲ್ಲಿ ಮಾತನಾಡೋದನ್ನು ಮಾಡಿದ್ರೆ ನಮಗೆ ಅರಿವಿಲ್ಲದೆ ನಮಗಿಡಲ್ಪಟ್ಟ ಕೃಪೆ ನಮ್ಮಿಂದ ನಷ್ಟ ಹೊಂದುತ್ತೆ. ಆದ್ದರಿಂದ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ, ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸುರಿಯಲ್ಪಡುತ್ತಿರುವಂಥ ಈ ಅತಿಶಯವಾದ ಕೃಪೆಯನ್ನು ಕಳ್ಕೊಳ್ಬೇಡ್ರಿ. ನಿಮಗಾಗಿ ಯುದ್ಧ ಮಾಡೋದು, ನಿಮಗಾಗಿ ಎಲ್ಲವನ್ನ ಮಾಡಿ ಮುಗಿಸುವ ದೇವರ ಕೃಪೆಯನ್ನು ನೀವು ಕಳ್ಕೊಳ್ಬೇಡ್ರಿ. ವ್ಯಕ್ತಿಗಳನ್ನ ಕಳ್ಕೊಂಡ್ರೂ ಪರವಾಗಿಲ್ಲ, ದೇವರ ಕೃಪೆ ಕಳೆದುಕೊಂಡ್ರೆ ಬಹಳ ಕಷ್ಟ. ಈಗಿನ ಕಾಲದಲ್ಲಿ ಲೈಫ್ ಲೀಡ್ ಮಾಡ್ಬೋದು ಬಹಳ ಕಷ್ಟ. ವಿಶೇಷವಾಗಿ ಪಟ್ಟಣ ರಾಜ್ಯದಲ್ಲೆಲ್ಲ ಬದುಕೋದು ಬಹಳ ಕಷ್ಟ. ದೇವರ ಶುದ್ಧ ಕೃಪೆ ಬೇಕು. ಗಾಡಿ ತೆಗೆದು ಹೊರಗಡೆ ಹೋಗಿ ಒಳಗಡೆ ಬರೋದು ದೇವ್ರ ಕೃಪೆ ಇದ್ದರೆ ಮಾತ್ರ. ಅಷ್ಟು ವಿಪತ್ತು ಹೊರಗಡೆ ಕಾಯ್ತಾ ಇದೆ. ನಿಮ್ಮ ಮಕ್ಕಳು ಲೋಕದೊಳಗೆ ಯಾವಾಗ ಬೇಕಾದರೂ ಹೋಗ್ಬೋದು. ಮಾದಕ ವಸ್ತುಗಳಾಗಲಿ, ಎಲ್ಲಿ ಕೆಟ್ಟ ಚಟಕ್ಕೆ ಹೋಗ್ಬೋದು. ಕೃಪೆ ಇವತ್ತು ಆ ಮಕ್ಕಳನ್ನ ಕಾತ್ಕೊಳ್ತಾ ಇರೋದು ಕೃಪೆ. ದಯವಿಟ್ಟು ಫ್ಯಾಮಿಲೀಸ್, ಡೋಂಟ್ ಲೂಸ್ ದ ಗ್ರೇಸ್ ಆಫ್ ಗಾಡ್. ಏನನ್ನು ಬೇಕಾದರೂ ಕಳ್ಕೊಳ್ರಿ, ದೇವ್ರ ಕೃಪೆಯನ್ನು ಕಳ್ಕೊಳ್ಬೇಡ್ರಿ. ಮಾತುಗಳು ಎಚ್ಚರವಾಗಿರಲಿ, ಕುಟುಂಬದಲ್ಲಿ ಮಾತನಾಡೋ ಮಾತುಗಳು ಎಚ್ಚರವಾಗಿರಲಿ. ಅದೇ ರೀತಿ ಬೇರೆಯೊಬ್ಬರನ್ನು ನೋಯಿಸಿದ್ರು ಕೂಡ ನಮ್ಮ ನಿಮಿತ್ತ, ನಮ್ಮ ಮಾತುಗಳ ನಿಮಿತ್ತ, ನಾವು ಮಾಡಿದ ಕಾರ್ಯಗಳ ನಿಮಿತ್ತ ಬೇರೊಬ್ಬರು ನೊಂದು ಕಣ್ಣೀರು ಹಾಕಿದ್ರು ಕೂಡ ನಮ್ಮ ಕೃಪೆ ನಮ್ಮಿಂದ ಬಿಟ್ಟು ಹೋಗುವ ಎಲ್ಲ ಸಾಧ್ಯತೆ ಇದೆ. ನೆವರ್ ಎವರ್ ಹರ್ಟ್ ಅದರ್ಸ್. ಇನ್ನೊಬ್ಬರನ್ನು ನೀವು ನೋಯಿಸಬೇಡ್ರಿ. ಮೂರನೇದಾಗಿ, ನಿಮ್ಮ ಕೊಡಲ್ಪಟ್ಟಂಥ ಅಧಿಕಾರಕ್ಕೆ ನೀವು ವಿಧೇಯರಾಗಿರ್ರಿ. ಗಂಡ ದೇವರಿಗೂ, ಹೆಂಡತಿ ಗಂಡನಿಗೂ, ಮಕ್ಕಳು ತಂದೆ ತಾಯಿಗೂ, ಕುಟುಂಬ ಪೂರ್ತಿ ಸಭೆಗೂ, ಸಭಾಪಾಲಕರಿಗೂ, ದೇವರಿಗೂ, ದೇವರ ವಾಕ್ಯಕ್ಕೂ ವಿಧೇಯರಾಗಿರಲಿ. ನಿಮ್ಮ ಮಕ್ಕಳುಗಳು, ನಿಮ್ಮಲ್ಲಿರುವ ಟೀಚರ್ಸ್ಗಳಿಗೆ, ಹಿರಿಯರಿಗೆ ವಿಧೇಯರಾಗಿರಲಿ. ಇದನ್ನು ಬಿಟ್ಟು ಯಾರಾದರೂ ನಿಮಗೆ ನೇಮಿಸಲ್ಪಟ್ಟ ಅಧಿಕಾರಿಗಳೊಂದಿಗೂ, ಸಭಾಪಾಲಕರೊಂದಿಗೂ, ಬೇರೆ ವಿಶ್ವಾಸಿಗಳೊಂದಿಗೂ, ಹಿರಿಯರೊಂದಿಗೂ ನೀವು ಅವಿಧೇಯತೆಯನ್ನು ತೋರಿಸಿದ್ರೆ, ಅವರಿಗೆ ವಿರೋಧವಾಗಿ ಎದ್ದರೆ
ನಿಮಗಾಗಿ ಕೊಡಲ್ಪಟ್ಟ ಕೃಪೆ ನಿಮ್ಮಿಂದ ಬಿಟ್ಟು ಹೋಗುತ್ತೆ. ಆದುದರಿಂದ ಟಾರ್ಗೆಟ್ ಸೆಟ್ಟಿಂಗಲ್ಲಿ ಮೊದಲು ಬರೆದಿಡ್ರಿ, ಹೆಚ್ಚಾದ ಕೃಪೆ ಬೇಕು. ಯಾವುದೇ ಕಾರಣಕ್ಕೂ ಕೃಪೆಯನ್ನು ಹಾಳು ಮಾಡ್ಕೊಳ್ಬೇಡಿ. ಕೃಪೆ ನಷ್ಟಪಡುವಂಥ ಕಾರ್ಯಗಳು ಏನಿದೆ ಅಂತ ಹುಡುಕ್ರಿ. ಯಾವುದರಿಂದ ನನ್ನ ಕುಟುಂಬದಲ್ಲಿ ಈ ರೀತಿ ಪ್ರಾಬ್ಲಮ್ ಬರ್ತಿದೆ, ಯಾಕೆ ನಮ್ಮನ್ನು ಕೃಪೆ ಕಾಯ್ತಾ ಇಲ್ಲ, ಎಲ್ಲೋ ಕೃಪೆ ಸೋರಿ ಹೋಗ್ತಿದೆ, ನಾನು ಮೋಸ ಮಾಡ್ತಿದ್ದೀನಾ, ದೇವರ ವಾಕ್ಯವನ್ನು ಬಿಟ್ಟು ನಡೀತಾ ಇದ್ದೀನಾ, ನನ್ನಲ್ಲಿ ಕೆಟ್ಟ ಕಾರ್ಯಗಳಿದೆಯಾ, ನನ್ನ ಮಕ್ಕಳಲ್ಲಿ ಕೆಟ್ಟ ಕಾರ್ಯಗಳಿದೆಯಾ, ನನ್ನ ಹೆಂಡತಿಯಲ್ಲಿದೆಯಾ, ಚೆಕ್ ಮಾಡಿರಿ. ಚೆಕ್ ಮಾಡಿ ದಯವಿಟ್ಟು ಕೃಪೆಯನ್ನು ಉಳಿಸ್ಕೊಳ್ರಿ. ನಿಮ್ಮ ಫ್ಯಾಮಿಲಿಗೊಂದು ಬೌಂಡ್ರಿಯನ್ನು ಹಾಕ್ರಿ, ಒಂದು ಶಿಸ್ತನ್ನು ಹಾಕ್ರಿ, ಒಂದು ರೂಲ್ಸನ್ನು ತಗೊಬನ್ನಿರಿ. ಕೃಪೆನ ಕಳೆದುಕೊಳ್ಳುವಂತೆ ಮಾಡುವ ಯಾವ ಕಾರ್ಯ ನಮ್ಮ ಕುಟುಂಬದಲ್ಲಿ ತರದಂತೆ ನೋಡ್ಕೊಳ್ರಿ. ನೋಡ್ರಿ, ಆಖಾನನು ಪಾಪವನ್ನು ಮಾಡಿದ ನಿಮಿತ್ತ ಅವನ ಕುಟುಂಬ ನಾಶವಾಯಿತು, ಇಡೀ ಕುಟುಂಬ ಸತ್ತೋಯ್ತು. ಮೋಶೆಗೆ ಆರೋನನಿಗೆ ವಿರೋಧವಾಗಿ ಮಾತನಾಡಿದ ಗುಂಪು ಜನರನ್ನ ಭೂಮಿಯು ನುಂಗಿಬಿಡ್ತು. ಎಲ್ಲಿದೆ ಕೃಪೆ? ಇವ್ರು ಯಾರಿಗೂ ಕೃಪೆ ಇಲ್ಲ. ದೇವರು ಬರಲಿಲ್ಲ ಎಂಬುದಾಗಿ ವಿಗ್ರಹಗಳನ್ನು ಮಾಡಿಕೊಂಡು ಇವರೇ ನಮ್ಮನ್ನು ನಡೆಸಿದವರು ಅಂತ ಕೂಗಾಡಿ ಡ್ಯಾನ್ಸ್ ಮಾಡಿ ನೃತ್ಯವನ್ನು ಮಾಡಿ ವಿಗ್ರಹಾರಾಧನೆ ಮಾಡಿದ ಇಸ್ರೇಲ್ ಮಕ್ಕಳನ್ನು ನಾಶ ಮಾಡಿಬಿಟ್ರು. ದೇವರಿಗೆ ವಿರೋಧವಾಗಿ ನಿಲ್ಲದಂತೆ, ಕೃಪೆಯನ್ನು ನಾವು ಕಳ್ಕೊಳ್ಳೋದಂತೆ ನಾವು ಜೀವಿತವನ್ನು ಲೀಡ್ ಮಾಡೋಣ. ಅದೇ ಆಗಿರಬೇಕು ಟಾರ್ಗೆಟ್ ಸೆಟ್ಟಿಂಗ್. ಕೃಪೆಯನ್ನು ಕಳ್ಕೊಳ್ಬೇಡ್ರಿ. ಅದೇ ರೀತಿ ಯಾರಿಗೂ ಅನ್ಜಸ್ಟಿಸ್ ಆಗಿರಬೇಡ್ರಿ. ಯಾರಿಗೂ ನಾವು ಮೋಸಗಳನ್ನು ಮಾಡದೆ ಆದಷ್ಟು ಕ್ರಿಸ್ತಿಯ ಸ್ವಭಾವಗಳನ್ನ ತೆಗೆದುಕೊಳ್ಳೋಣ. ವಾಕ್ಯ ಹೇಳ್ತಾ ಇದೆ, ಈ ರೀತಿ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತೇವೆ, ನೀವು ಯಹೂದ್ಯ, ಸಮಾರ್ಯ ಹಾಗೆ ಭೂಮಿಯ ಕಡೆವರೆಗೂ ಸಾಕ್ಷಿಗಳಾಗಿರ್ರಿ. ನೋಡ್ರಿ, ಸಾಕ್ಷಿಗಳನ್ನು ಹೇಳಲಿಕ್ಕೆ ನಮಗೆ ತುಂಬ ಈಸಿ. ಯೇಸು ನನಗೆ ಅದು ಕೊಟ್ಟರು, ಯೇಸು ನನಗಿದು ಕೊಟ್ಟರು, ಚರ್ಚ್ಗೆ ಹೋಗಿ ನನಗೆ ಇದಾಯಿತು, ನಾವು ಅನೇಕರು ಹೇಳ್ತೇವೆ. ಆದರೆ ಸಾಕ್ಷಿಗಳಾಗಿ ಜೀವಿಸ್ತೀವ? ಹಾಗಾದರೆ ಯಾಕೆ 2024 ನಾವು ಸಾಕ್ಷಿಗಳಾಗಿ ಜೀವಿಸಬಾರ್ದು? ಬೆಳಕಿನ ಮನೆಯಾಗಿ ಯಾಕೆ ನಮ್ಮ ಮನೆ ಇರಬಾರ್ದು? ಒಂದು ಲೈಟ್ ಹೌಸ್ ಆಗಿ ಯಾಕೆ ಇರಬಾರ್ದು? ಕ್ರಿಸ್ತಿಯ ತತ್ವಗಳು ಯಾಕೆ ನಮ್ಮ ಮನೆಯಿಂದ ಈಚೆ ಬರಬಾರ್ದು? ನಮ್ಮ ಮನೆಯನ್ನು ನೋಡಿದವರು ಕ್ರಿಸ್ತನ ಮನೆ ಅಂತ ಯಾಕೆ ಕರಿಬಾರ್ದು? ಕ್ರಿಶ್ಚಿಯನ್ಸ್ ಅಂತ ಹೆಸರು ಬಂದಿದೆ, ಅನ್ಯರು ನಮ್ಮನ್ನು ನೋಡಿ ಕರೆದಿದ್ದು. ಸೊ ವಾಕ್ಯ ಹೇಳ್ತಾ ಇದೆ, ಅಂತ್ಯೋಕ್ಯದಲ್ಲಿ ಅನ್ಯರು ಯೇಸುವನ್ನು ಹಿಂಬಾಲಿಸ್ತಿದ್ದವ್ರನ್ನ ನೋಡಿ ಇವರು ಕ್ರಿಶ್ಚಿಯನ್ ಎಂಬುದಾಗಿ, ಕ್ರೈಸ್ತರು ಎಂಬುದಾಗಿ ಕರೆದ್ರು. ಈ ದಿನಗಳಲ್ಲಿ ನಮ್ಮ ನಡತೆ, ನಮ್ಮ ಮಾತು, ನಮ್ಮ ಜೀವನ ಶೈಲಿ ಬೇರೆಯೊಬ್ಬರಿಗೆ ನಾವು ಕ್ರಿಶ್ಚಿಯನ್ಗಳಾಗಿದ್ದೀವ, ಕ್ರಿಸ್ತನ ಅನುಯಾಯಿಗಳಾಗಿದ್ದೀವ? ಹಾಗಿದ್ದ ಪಕ್ಷದಲ್ಲಿ 2024 ನಮ್ಮ ಜೀವಿತವನ್ನು ಬದಲಾಯಿಸೋಣ. ದಯವಿಟ್ಟು ಕುಟುಂಬದ ಯಜಮಾನರು ನೀವು ಬರೆದಿಡ್ರಿ, ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗ್ಯಾಪ್ಗಳಿರಬಾರ್ದು. ಫುಲ್ ಸೀಲ್ ಆಗಿರಬೇಕು, ದೈವಿಕ ಸೀಲು ನಿಮ್ಮ ಕುಟುಂಬದಲ್ಲಿರಬೇಕು. ಒಂದು ವೇಳೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ರಕ್ಷಣೆ ಹೊಂದಿಲ್ಲ, ನೀವು ಒಬ್ಬರೇ ಇದ್ದೀರಾ, ನಿಮ್ಗೆ ಯಾರೂ ಸಹಾಯ ಇಲ್ಲ ಅಂದರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಪರಿಶುದ್ಧಾತ್ಮನಿದ್ದಾರೆ, ದೇವರಿದ್ದಾರೆ, ದೇವರ ವಾಕ್ಯವಿದೆ. ಅದಕ್ಕೂ ಮಿಗಿಲಾಗಿ ದೇವರ ಕೃಪೆ ನಿಮ್ಮನ್ನು ಆವರಿಸಿಕೊಳ್ಳುತ್ತೆ. ಮಂಜಿನಂತೆ ಅದು ನಿಮ್ಮನ್ನು ಮುಚ್ಚಿಕೊಳ್ಳುತ್ತೆ, ಮುಂಗಾರಿನಂತೆ ಅದು ನಿಮ್ಮ ಮೇಲೆ ಸುರಿಯುವಂಥದ್ದಾಗಿದೆ. ಹಾಗಾಗಿ ಕೃಪೆಯನ್ನು ಹತ್ಕೊಳ್ರಿ. ಖಂಡಿತವಾಗ್ಲೂ ಬಲಹೀನತೆಯಲ್ಲಿ ದೇವರ ಬಲ ನಿಮಗೆ ಪೂರ್ಣವಾಗಿ ಸಿಗುವಂಥದ್ದಾಗಿದೆ. ಆದ್ದರಿಂದ ಯಾರು ಒಂಟಿಯಾಗಿದ್ದೀರೋ, ನಾನು ಒಬ್ಬನೇ ನನ್ನ ರಕ್ಷಣೆಗೆ ಬಂದಿದ್ದೀನಿ, ನನಗೆ ಯಾರೂ ಇಲ್ಲ, ನಾನು ತುಂಬ ಸಮಸ್ಯೆಯಲ್ಲಿದ್ದೀನಿ ಅಂತಿದ್ದೀರೋ, ನೀವು ನಿಜವಾಗ್ಲೂ ಭಾಗ್ಯಶಾಲಿಗಳು. ನಿಮಗೆ ಹೆಚ್ಚಿನ ಕೃಪೆ ಕೊಡಲ್ಪಡುತ್ತೆ. ಹಾಗಾಗಿ 2024 ನಿಮ್ಮಲ್ಲಿ ಕಣ್ಣೀರುಗಳು, ವೇದನೆಗಳು ಕಡಿಮೆ ಆಗಿ ದೇವರ ರಾಜ್ಯಕ್ಕಾಗಿ ಏನಾದರೂ ಮಾಡಿರಿ. ಮೂರನೇದಾಗಿ ನಾನು ಹೇಳಿದ ದ ಗ್ರೇಸ್ ಫಾರ್ ಅದರ್ಸ್, ಇನ್ನೊಬ್ಬರಿಗಾಗಿ ಏನಾದರೂ ಮಾಡಲಿಕ್ಕೆ ಕೃಪೆಯನ್ನು ಕೇಳ್ಕೊಳ್ರಿ. ನೀವು ಇರೋದು 24ಅಲ್ಲಿ ನಿಮ್ಮ ಮನೆ, ನೀವು ಒಂದು ಸಾಕ್ಷಿಗಳಾಗಿ ಜೀವಿಸಿ ಕ್ರಿಸ್ತನ ರಾಜ್ಯದ ಸುವಾರ್ತೆಯನ್ನು ಎಲ್ಲ ಕಡೆಗೂ ಹಂಚಿರಿ. ನಿಜವಾಗ್ಲೂ ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಅದರೊಂದಿಗೆ ನಿಮಗೆಲ್ಲವೂ ಕೊಡಿಸಿ ಕೊಡಲ್ಪಡುವುದು. ಖಂಡಿತವಾಗಲೂ 2024 ನಿಮ್ಮ ಮನೆ ರೆಸ್ಟೋರ್ ಆಗುವಂಥ ವರ್ಷ, ನಿಮ್ಮ ಮನೆ ತಿರುಗಿ ಕಟ್ಟುವಂಥ ವರ್ಷ. ನಿಮ್ಮ ಮನೆಯಿಂದ ಯಾರಾದರೂ ಬಿಟ್ಟು ಹೋಗಿದ್ರೆ, ಹಸ್ಬೆಂಡೋ ಮಕ್ಕಳುಗಳೋ ಯಾರಾದರೂ ನಿಮ್ಮನ್ನು ಅಗಲಿ ಹೋಗಿದ್ರೆ, ಹೆಂಡತಿ ನಿಮ್ಮನ್ನು ಬಿಟ್ಟು ದೂರವಾಗಿದ್ದರೆ, ಯೇಸುವಿನ ನಾಮದಲ್ಲಿ ಆ ಸಂಬಂಧಗಳು ರೆಸ್ಟೋರ್ ಆಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಒಡೆದು ಓದದ ಕುಟುಂಬಗಳು ಮತ್ತೆ ಒಂದಾಗಲಿ. ಡೈವರ್ಸ್ಗಾಗಿ ಹೋಗಿರುವಂಥ ಕುಟುಂಬಗಳಲ್ಲಿ ಆ ಡೈವರ್ಸ್ನ ಆತ್ಮವನ್ನು ನಾನು
ಓದಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ಒಂದಾಗಲೆಂದು ಕಟ್ಟಲೆ ಇಟ್ಟು ಪ್ರಾರ್ಥಿಸ್ತಾ ಇದ್ದಾನೆ. ಮಕ್ಕಳುಗಳು ಮನೆಗಳನ್ನು ಬಿಟ್ಟು ಹೋದವರು ಯೇಸುವಿನ ನಾಮದಲ್ಲಿ ಬರಲಿ. ಬಿಟ್ಟು ಹೋದಂತ, ಒಡೆದು ಹೋದಂತ ಸಂಸಾರಗಳು ಒಂದಾಗಲಿ. ಆಮೆನ್, ಹಲ್ಲೆಲೂಯಾ. ಹಣಕಾಸಿನ ವಿಷಯದಲ್ಲಿ ಭಾರ ಪಡುವಂತ ಕುಟುಂಬಗಳು ಯೇಸುವಿನ ನಾಮದಲ್ಲಿ ಫೈನಾನ್ಸ್ ಅಲ್ಲಿ ರೆಸ್ಟೋರ್ ಆಗಲಿ. ಸಾಲಗಳು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಆಗಲಿ. ಅನಾರೋಗ್ಯ ವಿಷಯದಲ್ಲಿ ಬಳಲುತ್ತಿರುವ ಕುಟುಂಬವೇ, ಬಲಹೀನರಾಗಿರುವ ಕುಟುಂಬವೇ, ಯೇಸುವಿನ ನಾಮದಲ್ಲಿ ದೇವರು ನಿನಗೆ ಆರೋಗ್ಯವನ್ನು ದಯಪಾಲಿಸಲಿ. ನೀವು ಎಲ್ಲ ವಿಧದಲ್ಲೂ ಅಭಿವೃದ್ಧಿ ಹೊಂದು ದೇವರು ನಿಮ್ಮನ್ನು ಹೆಚ್ಚಿಸಲಿ. ಮೊದಲು ದೇವರಿಗಾಗಿಯೂ ಆತನ ರಾಜ್ಯಕ್ಕಾಗಿಯೂ ತವಕ ಪಡಿರಿ, ಅದರೊಂದಿಗೆ ಇವುಗಳೆಲ್ಲವೂ ನಿಮಗೆ ಕೊಡಲ್ಪಡುವುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. 2024 ಒಂದು ಟಾರ್ಗೆಟನ್ನು ಸೆಟ್ ಮಾಡಿರಿ. ದೇವರು ನಿಮ್ಮೊಂದಿಗೆ ಇದ್ದಾರೆ, ದೇವರು ನಡೆಸ್ತಾರೆ. ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಹೆಚ್ಚಾಗಿ ಕೃಪೆ ಸುರಿಯಲ್ಪಡಲಿ. ಗಾಡ್ ಬ್ಲೆಸ್ ಯು. ಮುಂದೆ ಅದ್ಭುತವಾದಂತಹ ಹೆಚ್ಚಿನ ಒಂದು ಎಪಿಸೋಡನ್ನು ನೋಡೋಣ. ವಿಶೇಷವಾಗಿ 3 ಹುರಿಯ ಹಗ್ಗ ಬೇಗ ಸುಲಭವಾಗಿ ಕಿತ್ತು ಹೋಗೋದಿಲ್ಲ. ಆ ಒಂದು ಸಂಚಿಕೆಯನ್ನು ನಾವು ಮುಂದುವರಿಸೋಣ. ಹೆಚ್ಚಿನ ವಿವರಗಳಿಗಾಗಿ, ಪ್ರಾರ್ಥನಾ ವಿಷಯಕ್ಕಾಗಿ ನಮ್ಮ ಪ್ರೇಯರ್ ಟೀಮ್ನಲ್ಲಿರುವಂತಹ ಈ ಕೆಳಗೆ ಕಾಣಿಸುವಂಥವರಿಗೆ ನೀವು ಕಾಲ್ ಮಾಡಿ ನಿಮ್ಮ ಪ್ರೇಯರ್ ರಿಕ್ವೆಸ್ಟನ್ನು, ಅನಿಸಿಕೆಯನ್ನು ನೀವು ಹೇಳ್ಬೋದು. ಅದೇ ರೀತಿಯಾಗಿ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ನಮಗೆ ತಿಳಿಸಬಹುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂಚಿಕೆಯನ್ನು ಎಲ್ಲರಿಗೂ ಕಳಿಸ್ರಿ. ನನ್ನದೊಂದು ಆಸೆ, 2024 ಎಲ್ಲರ ಕುಟುಂಬ ಕಟ್ಟಲ್ಪಡುವ ವರ್ಷವಾಗಿರಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.